ಹಲೋ ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲಿಗೆ. ತುಂಬ ತಿಂಗಳುಗಳೇ ಆಗೋಯ್ತು ವಿಡಿಯೋ ಮಾಡಿ. ಏಕೆ ಅಂದರೆ ಕೆಲವೊಂದು ಕಾರಣಗಳು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಯ್ತು ಅಂದರೆ ನಿಮಗೂ ಏನು ವಿಚಾರ ಏನು ಅನ್ನೋದು ಗೊತ್ತಾಗೋದಿಲ್ಲ. ಹಂಗಾಗಿ ಡೈರೆಕ್ಟ್ ವಿಚಾರಕ್ಕೆ ಬರ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮುಂಚೆ 2 ಬ್ಯಾಚ್ ಮರಿ ಮೇಯಿಸ್ತಾ ಇದ್ದೆ ನಾನು ಕೂಡ ಕೆಂಗೂರಿ ಬ್ರೀಡಲ್ಲಿ. ಬಟ್ ಇವಾಗ ಅದೆಲ್ಲ ಬಕ್ರೀದ್ಗೆ ಸೇಲಾಗಿ ಆಲ್ರೆಡಿ ವಿಡಿಯೋ ಮಾಡಬೇಕಿತ್ತು, ಸೇಲ್ ಆಗಿದ್ದು ಮರಿಗಳು ತಂದಿದ್ದು ಎಲ್ಲವುದು. ಬಟ್ ಇವಾಗ 2 ಬ್ಯಾಚ್ ಸೇಲಾಗಿ ಟೋಟಲ್ಲು 12 ಮರಿ ಸೇಲ್ ಮಾಡಿದ್ವಿ. ಇವಾಗ 30 ಮರಿ ಹಾಕಿದ್ದೀವಿ ಕೆಂಗೂರಿ ಬ್ರೀಡಲ್ಲಿ. ಎಲ್ಲಿಂದ ತಂದ್ವಿ, ಯಾವ ಥರ ಏನು ಮರಿ ಯಾವ ಥರ ಸೆಲೆಕ್ಟ್ ಮಾಡಬೇಕು ಏನು, ಮತ್ತು ಮುಂಚೆ ನೋಡಿರ್ಬೋದು ನೀವು, ಇಲ್ಲಿ ನೆಲದ ಮೇಲೆ ಕಟ್ತಾ ಇದ್ವಿ, ಈಗ ಹೈಟೆಕ್ ಶೆಡ್ ಮಾಡಿದ್ದೀವಿ. ಏನು ನೋಡ್ತಾ ಇದ್ದೀರಾ, ಇದು ಬಂದು ಟೋಟಲ್ಲು ನಿಮಗೆ 14 ಅಡಿ ಈ ಥರ ಅಗಲ ಇದೆ, 30 ಅಡಿ ಉದ್ದ ಇದೆ. ಇದಕ್ಕಿಂತ ಬೆಸ್ಟ್ ಸೈಜ್ ಅಂದರೆ 18 ಅಡಿ ಅಗಲ, ಉದ್ದ ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. 18 ಅಡಿ ಅಂದರೆ ಆ ಕಡೆ ಈ ಕಡೆ 2 ಬ್ಯಾಚ್ ಮರಿ ಮೇಯಿಸೋಕ್ಕೆ ನಾನು ಹೇಳಿದ್ದು. CC ಕ್ಯಾಮ್ರಾ ಸೌಂಡ್ ಇಲ್ಲಿ ಬರ್ತಾಯಿದೆ. ಮುಂಚೆ ಈ ಸೈಡಲ್ಲಿ ಫಿಟ್ ಮಾಡಿದ್ವಿ, ನೋಡ್ಬೋದು. ಇದು ನಮ್ಮ ಹೊಸ ಬ್ಯಾಚ್ ಕೆಂಗೂರಿ ಬ್ರೀಡು. ಟೋಟಲ್ ಇಲ್ಲಿ 13 ಮರಿ ಇದೆ. ಅಲ್ಲಿ ಬಂದು ಸ್ವಲ್ಪ ದೊಡ್ಡ ಸೈಜು 10 ಮರಿ ಇದ್ದಾವೆ. ಇಲ್ಲೊಂದು ಸ್ವಲ್ಪ ಸಣ್ಣ ಸೈಜು 8 ಮರಿ ಇದ್ದಾವೆ. ಟೋಟಲ್ಲು 30 ಮರಿ. ನಾವು ತಂದಿದ್ದೆಲ್ಲಪ್ಪ ಮರಿ ಅಂದರೆ ಶಾಂಪೂರ್ ಅಂತ ಕೇಳಿರ್ಬೋದು ನೀವು. ಶಾಂಪೂರ ಮರಿ ಅಂದರೆ ಒಳ್ಳೆ ಬ್ರೀಡ್ ಮರಿಗಳು ಅಂತ ಹೇಳ್ತಾರೆ, ಅಲ್ಲಿಂದ ತಂದಿದ್ದು. ಪ್ರೈಸ್ ಬಂದು ನಾನೇನು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಸುಮ್ಮನೆ ನಮಗೂ ತೊಂದರೆ ಆಗುತ್ತೆ ಸೇಲಿಂಗ್ ಟೈಮಲ್ಲಿ ಅಂತ. ಟೋಟಲ್ ಇದರಲ್ಲಿ 27 ಗಂಡು ಮರಿ 3 ಹೆಣ್ಣು ಮರಿ ಟೋಟಲ್ಲು ಲಾಟಲ್ಲಿ ತಗೊಂಡಿದ್ದು. ಮರಿ ಅಂತೂ ಫ್ರೇಮಲ್ಲಾಗಲಿ ಕಲ್ಲರಲ್ಲಾಗಲಿ ಜಾತಿಲಾಗಲಿ ಎಲ್ಲ ಟಾಪ್ ಕ್ವಾಲಿಟಿ ಇದ್ದಾವೆ. ಇವತ್ತಿಗೆ ನಾನು ಮರಿ ತಂದು ಡೇ 4 ಆಗಿದೆ. ಡೇ 1ಇಂದನೇ ವಿಡಿಯೋ ಮಾಡಬೇಕಿತ್ತು, ಬಟ್ ನಾವು ಎಮರ್ಜೆನ್ಸಿಯಿಂದ ಸಡನ್ನಾಗಿ ತಿರುಪತಿಗೆ ಹೋಗ್ಬೇಕಾದ್ರಿಂದ ಸಡನ್ನಾಗಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಯಾಕೆ ಮುಂಚೆ ಕೂಡ ವಿಡಿಯೋ ಮಾಡಬೇಕಿತ್ತು ಮರಿ ಸೇಲಾಗಿದ್ದು, ಬಟ್ ನಾನು ಸ್ವಲ್ಪ ಶೀಪ್ ಆ್ಯಂಡ್ ಗೋಟ್ ಟ್ರೈನಿಂಗ್ ಅದು ಇದು ಅಂತ ಸ್ವಲ್ಪ ರಿಸರ್ಚ್ ಆಗಲಿ ಕೆಲವೊಂದು ವಿಚಾರ ತಿಳ್ಕೊಳ್ಳೋ ಕಡೆ ಬ್ಯುಸಿ ಆಗಿರೋದ್ರಿಂದ ಫುಲ್ಲು ತಿಳ್ಕೊಂಡು ನಿಮಗೂ ಒಂದು ಮಾಹಿತಿ ಕೊಟ್ಟಾಗ ನಿಮಗೂ ಒಂದು ಕ್ಲಾರಿಟಿ ಬರುತ್ತೆ. ಇನ್ಮೇಲೆ ಯಾವುದೇ ಆಗಲಿ ಮೆಡಿಸಿನ್ಸ್ ಬಗ್ಗೆ ಆಗಲಿ ಫೀಡ್ ಬಗ್ಗೆ ಆಗಲಿ, ಮರಿ ಯಾವ ಥರ ತರಬೇಕು, ಯಾವ ಬ್ರೀಡ್ ಎಷ್ಟು ದಿನ ಸಾಕಬೇಕು, ಲಾಂಗ್ ಟರ್ಮ್ ಯಾವ ಥರ ಶಾರ್ಟ್ ಟರ್ಮ್ ಯಾವ ಥರ, ಪ್ರತಿಯೊಂದು ನಾಲೆಡ್ಜು ಆಲ್ಮೋಸ್ಟು ಕೆಲವು ಸ್ವಲ್ಪ ಮಟ್ಟಿಗಾದರೂ ಗೈನ್ ಆಗಿದೆ ಅಂತ ತಿಳ್ಕೊತೀನಿ. ಎಕ್ಸ್ಪೀರಿಯನ್ಸ್ ಇರೋರ ಹತ್ರನೂ ಕೇಳಿದ್ದೀನಿ, ಟ್ರೈನಿಂಗಲ್ಲಿ ಕೇಳಿದ್ದೀನಿ. ಪ್ರತಿಯೊಂದು ವಿಚಾರ ತಿಳ್ಕೊಂಡು ನಾನು ಕೂಡ ಇವಾಗ ಒಂದು 30 ಮರಿಗೆ ಒಂದು ಸ್ಟೆಪ್ ಇಟ್ಟಿರೋದು. ಹಾಗಾಗಿ 2 ಮರಿ ಸಾಕಲಿ 30 ಮರಿ ಸಾಕಲಿ ಎಷ್ಟು ಖರ್ಚಾಗುತ್ತೆ, ಒಂದು ದಿನಕ್ಕಾಗಲಿ ಒಂದು ತಿಂಗಳಿಗಾಗಲಿ ಯಾವ ಥರ ಮೇಯಿಸಬೇಕು, ಏನು ಫುಡ್ ಬೇಕು, ಏನೇ ಡೌಟ್ ಇದ್ದರೂ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ, ಇಲ್ಲ ಇದರಲ್ಲಾದರೂ ಕೇಳಿ ಕಮೆಂಟ್ ಸೆಕ್ಷನಲ್ಲಿ. ನೋಡೋಣ ಬನ್ನಿ. ಈ ಥರ ಇದು ಬಂದು ಸ್ವಲ್ಪ ಇದು ಸ್ಪೇಸು ಆಡುಗಳಿಗೆ ಆ ಕಡೆ ಮಾಡಬೇಕು. ಪ್ರೆಸೆಂಟ್ಲಿ ಇದರೊಳಗಡೆ 3 ಫೀಮೇಲು ಕುರಿ ಬಿಟ್ಟು ಸ್ವಲ್ಪ ಬ್ರೀಡಿಂಗ್ ಕೂಡ ಕಾನ್ಸೆಪ್ಟು ಟ್ರೈ ಮಾಡ್ತಾಯಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಇದೊಂದು ಮೇಲ್ ಗೋಟು, ಇನ್ನೆಲ್ಲ ಫೀಮೇಲು. ಇದರ ಬಂದು ಲಾಸ್ಟ್ ಬ್ಯಾಚಲ್ಲಿ ಟೋಟಲ್ 16 ಮರಿಲಿ ಇದೊಂದು 4 ಮರಿ ಬಿಟ್ಕೊಂಡಿದ್ದೀವಿ ನಮಗೆ ಹಬ್ಬಕ್ಕೆ ಬೇಕು ಅಂತ. ಇದೊಂದು ಬಸವ ಬ್ರೀಡಿಯರ್, ನಮ್ಮ ಬ್ರೀಡರ್ ಇದು. ಅದ್ರ ಜೊತೆಗೆ ಓತ್ ಮರಿಗಳ್ದು ಫ್ಯಾಟ್ನಿಂಗ್ ಕೂಡ ಮಾಡ್ತಾಯಿದ್ದೀವಿ. ಇದು ಬಂದು ನೀವು ಫ್ಯಾಟ್ನಿಂಗಲ್ಲಿ 2 ಕ್ಯಾಟಗರಿಯಲ್ಲಿ ಮಾಡ್ಬೋದು. ಒಂದು ಶೀಪು ಟಗರುಗಳು, ಟಗರಲ್ಲೂ ಸೆಲೆಕ್ಟೆಡ್ ಬ್ರೀಡಲ್ಲಿ ಮಾತ್ರ ನಿಮ್ಗೆ ಶಾರ್ಟ್ ಟರ್ಮ್ ಬರುತ್ತೆ. ಎಲ್ಲ ಬ್ರೀಡಲ್ಲೂ ಕೂಡ ಶಾರ್ಟ್ ಟರ್ಮ್ ಮಾಡೋಕ್ಕಾಗಲ್ಲ. ಕೆಂಗೂರಿ ನಂಬರ್ 1 ಬರುತ್ತೆ, ನೆಕ್ಸ್ಟು ಡೆಕನಿ ಬರುತ್ತೆ, ನೆಕ್ಸ್ಟು ನೀವು ಎಳ್ಗ ಕೂಡ ಮಾಡ್ಬೋದು. ಬಟ್ ಎಳ್ಗ ಯಾವ ಥರ ಅಂದರೆ ಹೆವಿ ಓವರ್ ವೇಟೆಡ್ ಮಾಡೋಕ್ಕಾಗಲ್ಲ, ಒಂದು 40-50 ಆ ರೇಂಜಲ್ಲಿ ಮಾಡ್ಕೋಬೋದು. ಓತ್ ಮರಿಗಳು ಅಷ್ಟೇ. ಓತ್ ಮರಿ ನೀವು ಟಗರು ರೇಂಜಲ್ಲಿ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದೊಂದು ತಿಂಗಳಿಗೆ ಒಂದು 5ರಿಂದ 7 kgವರೆಗೂ ಆಯಿತು ಅಂದರೆ ಇದೊಂದು 4ರಿಂದ 5 kg ಅಷ್ಟೇ, ಮ್ಯಾಕ್ಸಿಮಮ್ 5 kg, 3ರಿಂದ 5 kg ಅಂತ ಇಟ್ಕೊಳ್ಳಿ, ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ನು. ಆ ಥರ 50 ಮರಿಗಳು. ಇದು ತಂದು 1 ತಿಂಗಳಾಗಿದೆ, 9 ಮರಿಗಳು.
ತಂದಾಗ ಅರೌಂಡ್ 12 kg ಇತ್ತು ಎಲ್ಲದು ಕೂಡ. ಇವಾಗ ಒಂದು 16-15 kg ಅಪ್ರಾಕ್ಸಿಮೇಟ್. ತೂಕ ಹಾಕಿಲ್ಲ ನಾವು, ಒಂದೆರಡು ಮರಿ ಹಾಕಿದ್ವಿ. ಒಂದು 16 kg 17 kg ಬರ್ತಾಯಿದೆ ಪ್ರೆಸೆಂಟು. ಲೋಕಲಲ್ಲಿ ಯಾರು ಕಿಕ್ಕೇರಿ ಹೋಬ್ಳಿಲಿ ಯಾರು ವೀಡಿಯೋ ನೋಡ್ತಾಯಿದ್ರೆ ಈ ಕೆಂಗೂರಿ ಬ್ರೀಡು ನಿಮಗೆ ಬೇಕು 1 ಮರಿ 2 ಮರಿ. ಈಗ ಸಂತೆಯಲ್ಲಂತೂ ತುಂಬ ದಳ್ಳಾಳಿಯಾಗಿ ತರೋರೆ, ಒಬ್ಬರು ಇಬ್ಬರು. ಈಗ ಕೂಕುನಪಳ್ಳಿಗೆ ಹೋಗ್ತಾರೆ, ಒಂದು 20 ಮರಿ ಹಾಕೊಬರ್ತಾರೆ, ಒಂದು 4 ಬ್ಯಾಚ್ ಅವ್ರು ಹಾಕ್ತಾರೆ. ಅವ್ರು ಹೇಳಿದ್ದೇ ರೇಟ್ ಆಗೋಗ್ಬಿಟ್ಟಿದೆ. ನಾವು ಕೂಡ ಚಂದ್ರಬಣ್ಣ ಸಂತೆ ಆಗಲಿ, ಗಣಸಿ ಆಗಲಿ, ಶ್ರವಣಬೆಳಗೊಳ ಎಲ್ಲ ಕಡೆನೂ ಈ ಬ್ಯಾಚ್ ತರೋಕ್ಕಿಂತ ಮುಂಚೆನೂ ಕೂಡ ತುಂಬ ಸುತ್ತಾಡಿದ್ದೀವಿ. 12,000 12,500 ಕಮ್ಮಿ 15 kg ಮೇಲೆ ಲೈವ್ ವೇಟ್ ಬರೋ ಮರಿ ಸಿಗೋದೇ ಇಲ್ಲ. ನೀವು ಅಂದರೂ ಒಂದು 10,500 ಒಂದು 4 ಮರಿ ತಾತೀನಿ, 5 ಮರಿ ತಗೋತೀನಿ ಅಂದರೆ 10,500 11,000 ಅಂತೂ ಫಿಕ್ಸು. ನಿಮಗೆ ಯಾರಿಗಾದರೂ ಮರಿ ಬೇಕು ಅಂದರೆ ವ್ಯಾಕ್ಸಿನೇಷನ್ ಆಗಿದೆ, ಡಿವಾರ್ಮಿಂಗ್ ಆಗಿದೆ, ಮರಿ ಬೇಕು ಅಂದರೆ ಬರ್ಬೋದು. ನಾವೇನು ಪ್ರೈಸ್ ನಮಗೆ ಬಿದ್ದಿದೆ, ನಾವು ಈಗೇನು ಖರ್ಚು ಮಾಡಿದ್ದೀವಿ ಆ ಪ್ರೈಸ್ಗೆ ಒಂದು 100-200 ಕೊಟ್ಟು, ಯಾಕೆಂದರೆ ನಾವು ಅಲ್ಲಿಂದ ತಂದಿರ್ತೀವಿ ನಿದ್ದೆಗಟ್ಕೊಂಡು ಟ್ರಾವೆಲ್ ಮಾಡ್ಕೊಂಡು, ಗಾಡಿ ಖರ್ಚು ಎಲ್ಲದೂ ಲೆಕ್ಕಾಚಾರ ಹಾಕಿ ನಮಗೆ ಬಿದ್ದಿರುತ್ತೆ. ಬಟ್ ಇಲ್ಲಿ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಬೆಸ್ಟ್ ಪ್ರೈಸಲ್ಲಿ ಸಿಗ್ಬೋದು. ಅಲ್ಲಿಗಿಂತ ಒಂದು 500 ರೂಪಾಯಿ ಕಮ್ಮಿ ಆದ್ರೂ ಉಳಿತಾಯ ಆಗುತ್ತೆ. ಮೇಯ್ನ್ ಇನ್ನೊಂದೇನು ಅಂದರೆ 500 ರೂಪಾಯಿ ಉಳಿಯೋದಕ್ಕಿಂತ ನಿಮಗೆ ವ್ಯಾಕ್ಸಿನ್ ಆಗಿರುತ್ತೆ ಮೇಯ್ನು. ಮರಿಗೆ ಯಾವುದೇ ಥರ ರೋಗ ಗೀಗ ಇರಲ್ಲ, ಡ್ಯಾಮೇಜ್ ಇರಲ್ಲ ಮರಿ. ಆಮೇಲೆ ಡಿವಾರ್ಮಿಂಗ್ ಆಗಿರುತ್ತೆ. ತಗೊಂಡೋಗಿ ಸೀದಾ ಡೈರೆಕ್ಟ್ ಮೇಯಿಸಿದ್ರೆ ಮರಿ ಆಲ್ಮೋಸ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಂಗಾಗಿ ಸೆಟ್ಟಾಗಿರೋ ಮರಿ ತಗೊಳ್ಳೋದ್ರಿಂದ ನಿಮ್ಗೆ ಅದೊಂದು ಬೆನಿಫಿಟು. ಇವತ್ತಿಗೆ ನಮ್ಮ ಮರಿಗೆ 5ನೇ ದಿನ. ಫಸ್ಟ್ ಡೇ ಬಂದಿದ್ದ ದಿನ ಆ್ಯಸ್ ಯೂಶ್ವಲ್ ಬೆಲ್ಲದ ನೀರು, ಇಲ್ಲಾಂದರೆ ಸ್ವಲ್ಪ ಗ್ಲುಕೋಸ್ ಪೌಡ್ರ್ ನೀರಾಗಲಿ ಏನಾದರೂ ಒಂದು ಕೊಟ್ಟು ರೆಸ್ಟ್ ಮಾಡಿಸಿ, ಸೆಕೆಂಡ್ ಡೇ ಬಂದು ಡಿವಾರ್ಮಿಂಗ್ ಮಾಡಿದ್ದೀವಿ. ಲೈವ್ ವೇಟ್ ಚೆಕ್ ಮಾಡಿ ಡಿವಾರ್ಮಿಂಗ್ ಮಾಡಿದ್ದೀವಿ. ಡಿವಾರ್ಮಿಂಗ್ ಮಾಡಿದ ನೆಕ್ಸ್ಟ್ ಡೇಯಿಂದ ವ್ಯಾಕ್ಸಿನೇಷನ್ ಬಂದು ಪ್ರೆಸೆಂಟ್ಲಿ ET+TT ಮಾಡಿದ್ದೀವಿ. ಇದು ಮಾಡಿ ಆಫ್ಟರ್ 21 ಡೇಸು PPR ಮಾಡ್ಬೋದು. ಮಳೆ ಏನಾದ್ರು ಬಂದು ಜಾಸ್ತಿ ವೆದರ್ ಚೇಂಜಸ್ ಆಗ್ತಾಯಿದೆ ಅಂದರೆ PPR ಮಾಡ್ಕೋಬೇಕು. ಇಲ್ಲ ಅಂದರೆ PPR ಕೂಡ ನೆಸೆಸಿಟಿ ಇಲ್ಲ, ಯಾಕೆಂದರೆ ನಾವು ಶಾರ್ಟ್ ಟರ್ಮ್ ಮಾಡೋದ್ರಿಂದ PPR ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಬೇಕು ಅಂದರೆ ಮಾಡ್ಕೋಬೋದು, ಏನು ಜಾಸ್ತಿ ಏನು ದುಡ್ಡು ಖರ್ಚಾಗಲ್ಲ. ಇವಾಗ ಫೀಡ್ ಬಂದು ಬೆಳಗ್ಗೆ ಹಾಕಿದ್ವಿ, ಎಲ್ಲದೂ ತಿಂದಿದ್ದಾವೆ. ಪ್ರೆಸೆಂಟ್ಲಿ ಈ ಮರಿಗಳು 300 ಗ್ರಾಮ್ ತಿಂತಾಯಿದ್ದಾವೆ. ಆ ಮರಿಗಳು ಕೂಡ 300 ಗ್ರಾಮು, ಇದೊಂದು 200 ಗ್ರಾಮ್ ತಿಂತಾಯಿದ್ದಾವೆ ಮರಿ. ನೋಡ್ಬೋದು ಕ್ಲೀನಾಗೆ ಎಲ್ಲ ಫೀಡು ತಿಂದು ಇನ್ನೊಂದು ಸ್ವಲ್ಪ ಮಿಕ್ಕೊಂಡಿದ್ದಾವೆ, ಎಲ್ಲ ತಿಂತಾಯಿದ್ದಾವೆ. ಇನ್ಮೇಲೆ ಯಾವುದೇ ರೀತಿ ಮೆಡಿಸನ್ ಆಗಲಿ, ನಿಮಗೆ ಫೀಡ್ ಮ್ಯಾನೇಜ್ಮೆಂಟಲ್ಲಾಗಲಿ, ಇಲ್ಲ ಶಾರ್ಟ್ ಟರ್ಮ್ ಮಾಡಬೇಕು, ನಾನು ಒಂದು 3 ತಿಂಗಳು 4 ತಿಂಗಳೇ ಮೇಯಿಸ್ತೀನಿ, 2 ತಿಂಗಳು ಮೇಯಿಸೋರು ಇದ್ದಾರೆ, 1 ತಿಂಗಳು ಮೇಯಿಸೋರು ಇದ್ದಾರೆ. ಕ್ಯಾಟಗರಿ ನೀವು ಯಾವ ಥರ ಮಾಡ್ತೀರೋ ಆ ಥರ ಮರಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ 1 ಅಂತ ಇವತ್ತು ಸ್ಟಾರ್ಟ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ನಿಮಗೆ ರೆಗ್ಯುಲರಾಗಿ ಏನು ಖರ್ಚಾಗುತ್ತೆ, ಏನು ಎತ್ತ ಪ್ರತಿಯೊಂದು ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳಿ, ಮ್ಯಾಕ್ಸಿಮಮ್ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನಾನು ತಿಳ್ಕೊಂಡಿರೋದ್ರಲ್ಲಿ ಒಂದು ಸ್ವಲ್ಪ ಶೇರ್ ಮಾಡ್ಬೋದು ಅಷ್ಟೇ. ಹಿಂಗೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾರು ಬೇಕು ಮರಿ ಅಂದರೆ ನನ್ನ ಡಿಸ್ಪ್ಲೇಯಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಮರಿ ಸಿಗುತ್ತೆ.